ಸಾರಿ ತಡ ಆಗಿದ್ದಕ್ಕೆ ದಯವಿಟ್ಟು ಕ್ಷಮಿಸಿ. ಫ್ಲೈಟ್ ಲೇಟ್ ಆಯಿತು. ಎಲ್ರಿಗೂ ಗೊತ್ತೇ ಇದೆ ನಾ ಎಲ್ಲಿದ್ದೀನಿ 1 ವರ್ಷದಿಂದ ಅಂತ. ಸೊ ನಾನೇನು ಹೇಳಬೇಕಾಗಿಲ್ಲ. ಕಾಂತಾರದ ಕಾರ್ಯಕ್ರಮದಲ್ಲಿದ್ದೀನಿ. ಇವತ್ತು May 1 ಆಗಿರೋದ್ರಿಂದ ಅಲ್ಲೂ ಕೂಡ ರಜಾ. ಹಾಗಾಗಿ ಅದೇ ಡೇಟ್ಗೆ ನಮ್ಮ ನಿರ್ಮಾಪಕರು ಪ್ರೆಸ್ ಮೀಟ್ ಹಾಕೊಂಡೋದಕ್ಕೆ ಫಸ್ಟ್ ಥ್ಯಾಂಕ್ಸ್. ಯಾಕಂದರೆ ಕೊಚ್ಚಿಗೆ ಅವ್ರು ಕರೆದಾಗ ಭಾಳ ಪ್ರಯತ್ನ ಮಾಡಿದೆ, ಅವರು ಭಾಳ ಪ್ರಯತ್ನ ಮಾಡಿದ್ರು, ನನಗೆ ಹೋಗೋಕ್ಕಾಗಲಿಲ್ಲ. ಆ್ಯಂಡ್ ಎಸ್, ಇದು ಶೇಷ ಕನ್ನಡ ಸಿನಿಮಾನೂ ಹೌದು, ಮಲಯಾಳಂ ಸಿನಿಮಾನೂ ಹೌದು. ಯಾಕಂದರೆ ಇತ್ತೀಚೆಗೆ ನಾವು ಯಾವುದು 2 ಭಾಷೆಯಲ್ಲಿ ಶೂಟ್ ಮಾಡುವಂಥ ಸಿನಿಮಾಗಳನ್ನ ನೋಡಲ್ಲ. ಯಾಕಂದರೆ ಡಬ್ಬಿಂಗು ಎಷ್ಟು ಆ್ಯಕ್ಯುರೇಟ್ ಆಗಿದೆ ಅಂದರೆ, ಒಂದು ಭಾಷೆಯಲ್ಲಿ ಶೂಟ್ ಮಾಡಿ ಮಿಕ್ಕಿದೆಲ್ಲ ಭಾಷೆಯಲ್ಲೂ ರಿಲೀಸ್ ಮಾಡುವಂಥ ಒಂದು ಪ್ರಕ್ರಿಯೆನ ನಾವೆಲ್ಲರೂ ಹೊಂದ್ಕೊಂಡಿದ್ದೀವಿ. ಆದರೆ ಈ ಸಿನಿಮಾಗೆ ನಿರ್ದೇಶಕರು ಹ್ಯಾಟ್ಸ್ ಆಫ್ ಫಾರ್ ಹಿಮ್. 2 ಭಾಷೆಯಲ್ಲಿ ಶೂಟ್ ಮಾಡಬೇಕು ಅಂತ ಅವ್ರು ತೊಗೊಂಡಿದ್ದಂಥ ರಿಸ್ಕು ಆ್ಯಂಡ್ ಅದಕ್ಕೆ ಸಪೋರ್ಟ್ ಮಾಡಿದಂಥ ಪ್ರೊಡ್ಯೂಸರು. ಯಾಕಂದರೆ 2 ಭಾಷೆನ ನೀವು ಶೂಟ್ ಮಾಡ್ತಾ ಇದ್ದೀರಾ ಅಂದರೆ ನಿಮ್ಮ ಎಲ್ಲ ಕಾಲ್ ಶೀಟಿಂದ ಹಿಡಿದು ಎಲ್ಲ ತಾರೀಫ್ಗಳು ಚೇಂಜ್ ಆಗಿ ಹೋಗುತ್ತೆ. ಕೆಲಸಗಾರರದ್ದು, ಆರ್ಟಿಸ್ಟ್ಗಳದ್ದು ತಾರೀಫ್ಗಳು ಕೆಲವೊಬ್ಬರದ್ದು ಚೇಂಜ್ ಆಗುತ್ತೆ ಅಂತ ಕೇಳಿದ್ದೀನಿ. ಸೊ ನಂದಾಗಿಲ್ಲ. ಸೊ ಹಾಗಾಗಿ ಈ ಥರದೊಂದು ರಿಸ್ಕ್ಗೆ ನಿರ್ಮಾಪಕರು ಹಾಗೂ ನಿರ್ದೇಶಕರು ಕೈ ಹಾಕಿದ್ದಕ್ಕೆ ಅವ್ರಿಗೆ ಧನ್ಯವಾದಗಳನ್ನ ಹೇಳ್ತೀನಿ. ಹಾಗೆ ಕೊಚ್ಚಿಯಲ್ಲೂ ಕೂಡ ಮೊನ್ನೆ ಆದಂಥ ಕಾರ್ಯಕ್ರಮ ಭಾಳ ಅದ್ದೂರಿಯಾಗಿದೆ. ಟೀಸರ್ ಎಲ್ಲರೂ ಇಷ್ಟಪಟ್ಟಿದ್ದಾರೆ ಅಂತ ಗೊತ್ತಾಯಿತು. ತುಂಬ ಜನ ನನಗೂ ಕೂಡ ಮೆಸೇಜ್ ಮಾಡಿದ್ರು. ನಂದು ಮೊದಲನೇ ಸಿನಿಮಾ ಮಲಯಾಳಂದು ARM ಫಿಲ್ಮಲ್ಲಿ ನಾನು ಆ್ಯಕ್ಟ್ ಮಾಡಿದ್ದೆ. ಸೊ ಅದಾದಮೇಲೆ ನೆಕ್ಸ್ಟ್ ಮಲಯಾಳಂ ಆ್ಯಂಡ್ ಕನ್ನಡ ಸಿನಿಮಾ ಅಂತ ಹೇಳ್ಬೋದು ಶೇಷ. ಸೊ ಭಾಳ ಅಚ್ಚುಕಟ್ಟಾಗಿ ನಿರ್ದೇಶನ ಮಾಡಿದ್ದಾರೆ. ನಾನು ಕೂಡ ನಿಮ್ಮೆಲ್ಲರ ಥರ ಕಾತರದಿಂದ ಸಿನಿಮಾ ನೋಡೋದಕ್ಕೆ ಕಾಯ್ತಾ ಇದ್ದೀನಿ. ಯಾಕಂದರೆ ಅದ್ಭುತವಾದ ಕೆಲಸಗಾರರಿದ್ದಾರೆ. ಮ್ಯೂಸಿಕ್ ಡೈರೆಕ್ಟರ್, ಅವ್ರ ಜೊತೆ ವರ್ಕ್ ಮಾಡಬೇಕು ಅಂತ ಭಾಳ ಆಸೆ ಇತ್ತು. 2 ಸಿನಿಮಾದಲ್ಲಿ ಹತ್ರ ಹೋಗಿ ವಾಪಸ್ ಬಂದ್ವಿ ಅನ್ಸುತ್ತೆ. ಸೊ ಈ ಸಿನಿಮಾದಲ್ಲಿ ಖುಷಿ ಆಗ್ತಿದೆ ನನಗೆ. ಥ್ಯಾಂಕ್ ಯು ಸೋ ಮಚ್ ಸರ್. ಹಾಗೆ ಇನ್ನೂ ಹಲವಾರು ಕಲಾವಿದರಿದ್ದಾರೆ, ರಂಗಭೂಮಿಯ ಕಲಾವಿದರಿದ್ದಾರೆ ಸರ್. ನಮ್ಮ ಸರ್ ಕಿರಿಕ್ ಪಾರ್ಟಿ ಇಷ್ಟ ಅಂತ ಅವ್ರಿಗೆ. ಸೊ ನಾವು ನೀವು ಕನೆಕ್ಟ್ ಆಗ್ಬಿಟ್ವಿ ಅಲ್ಲೇ. ಸುಮಾರಷ್ಟು ಜನ ಕಲಾವಿದರು ಆ್ಯಂಡ್ ಅರ್ಚನಾ ಕೊಟ್ಟಿಗೆ ಅವರು ಬಂದಿಲ್ವಾ? ಮದುವೆಯಲ್ಲಿ ಬ್ಯುಸಿ ಇದ್ದಾರೆ ಅನ್ಸುತ್ತೆ. ಹೌದಾ? ಸೊ ಅವರು ಕೂಡ ಅಷ್ಟೇ. ಆ್ಯಂಡ್ ಚಾಲೆಂಜ್ ಮೇಲೆ ಮಲಯಾಳಂ ಪ್ರಾಕ್ಟೀಸ್ ಮಾಡ್ತಿದ್ವಿ. ಅವರು ಪಾಪ ಎಷ್ಟು ಕಷ್ಟಪಡ್ತಾ ಇದ್ರು ಕನ್ನಡ ಮಾತಾಡೋದಕ್ಕೆ, ನಾವು ಅಷ್ಟೇ ಕಷ್ಟಪಟ್ಟಿದ್ದೀವಿ ಮಲಯಾಳಂ ಮಾತಾಡೋದಕ್ಕೆ ಶೂಟಿಂಗ್ ಟೈಮಲ್ಲಿ. ಸೊ ನಮ್ಗೆಲ್ರಿಗೂ ಟ್ರಾನ್ಸ್ಲೇಟ್ ಮಾಡಿ ನಮ್ಮನ್ನು ಕಂಫರ್ಟಬಲ್ ಮಾಡಿದ್ದಕ್ಕೆ ನಾನು ಇಡೀ ತಂಡಕ್ಕೆ ಥ್ಯಾಂಕ್ಸ್ ಹೇಳ್ತೀನಿ. ಇದ್ದಷ್ಟು ಡೈಲಾಗನ್ನು ಪ್ರಯತ್ನ ಮಾಡಿ ಆದಷ್ಟು ಡೆಲಿವರಿ ಮಾಡಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ ಮಲಯಾಳಮಲ್ಲಿ. ನನಗೆ ತುಂಬ ಜನ ಕೇಳ್ತಾರೆ, ಮಂಗಳೂರಿಗೆ ಹತ್ರ ಇದೆ ಕಾಸರಗೋಡು, ಸೊ ನಿಮಗೆ ಮಲಯಾಳಂ ತುಂಬ ಚೆನ್ನಾಗಿ ಬರುತ್ತೆ ಅನ್ಸುತ್ತೆ ಅಂತ. ಇಲ್ಲ, ಅದು ರಾಜ್ ಶೆಟ್ರಿಗೆ ಒಬ್ರಿಗೆ ಮಲಯಾಳಂ ಚೆನ್ನಾಗಿ ಬರುತ್ತೆ. ಅವ್ರು ಅಲ್ಲೇ ಮಂಗಳೂರಲ್ಲೇ ಹುಟ್ಟಿ ಬೆಳೆದಿದ್ರಿಂದ, ನಾನು ಬೆಂಗಳೂರಲ್ಲಿ ಇದ್ದಿದ್ದರಿಂದ ನನಗೆ ಮಲಯಾಳಂ ಅಷ್ಟು ಟಚ್ ಇರಲಿಲ್ಲ. ಬಟ್ ಸಿನಿಮಾಗಳು ಯಾವತ್ತೂ ಕೂಡ ಭಾಷೆಗಳು ನಾವು ಕಲಿಯೋದೇ ಸಿನಿಮಾಗಳನ್ನ ನೋಡ್ತಾ. ಹಾಗಾಗಿ ಮಲಯಾಳಂ ಸಿನಿಮಾಗಳನ್ನ ಹೆಚ್ಚು ನೋಡಿದ್ದಕ್ಕೇನೆ ಮೋಸ್ಟ್ಲಿ ಆ ಸ್ಲ್ಯಾಂಗನ್ನು ಕ್ಯಾಚ್ ಮಾಡೋಕ್ಕಾಯ್ತು ಅಂತ ಅನ್ಸುತ್ತೆ. ಸೊ ಆಲ್ ದಿ ಬೆಸ್ಟ್ ಈ ಸಿನಿಮಾಗೆ, ನಿರ್ಮಾಪಕರಿಗೆ ಈ ಥರದ ಒಂದು ಸಾಹಸ ಮಾಡಿದ್ದಕ್ಕೆ ನಿಮ್ಗೆ ಒಳ್ಳೇದಾಗಲಿ ಮೇಡಮ್. ತುಂಬ ಚೆನ್ನಾಗಾಗಲಿ ಈ ಸಿನಿಮಾ. ಇತ್ತೀಚೆಗೆ ಎಲ್ಲರೂ ಕೇಳ್ತಿದ್ರು ಮಲಯಾಳಂ ಸಿನಿಮಾ ಥರ ಕನ್ನಡ ಸಿನಿಮಾ ಮಾಡಲ್ವಾ ಅಂತ. ಸೊ ಮಲಯಾಳಂ ಆ್ಯಂಡ್ ಕನ್ನಡ ಮಾಡಿದ್ದೀವಿ. ಸೊ ಅಲ್ಲಿ ಜನ ಮೆಚ್ಕೊಂಡಿದ್ದಾರೆ. ಸೊ ಇಲ್ಲೂ ಜನ ಮೆಚ್ಕೋತಾರೆ, ಅಪ್ಕೋತಾರೆ ಅಂತ ಅಂದ್ಕೊಂಡಿದ್ದೀನಿ. ಸೊ ನಾನು 2 ಮಾತನ್ನು ಮುಗಿಸಿದ್ದೀನಿ. ಧನ್ಯವಾದಗಳು. ಸೊ ನನಗೆ ಈ ಸಿನಿಮಾದಲ್ಲಿ ಯಾರ್ಯಾರ ಜೊತೆ ಆಗಿದ್ರೆ ನಿಮ್ಗೆಲ್ರಿಗೂ ಕೂಡ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ. ಕಾರ್ಮಿಕರ ದಿನಾಚರಣೆಯ ಶುಭಾಶಯಗಳು ಎಲ್ರಿಗೂ. ಈ ಸಿನಿಮಾ ಶೇಷ 2016 ಕನ್ನಡ ಮತ್ತು ಮಲಯಾಳಮಲ್ಲಿ ಸೈಮಲ್ಟೇನಿಯಸ್ ಆಗಿ ಶೂಟ್ ಮಾಡಿದ್ವಿ. ನನಗಂತೂ ಸಿಕ್ಕಾಪಟ್ಟೆ ಮಜಾ ಇತ್ತು. ಥ್ಯಾಂಕ್ ಯು ಸೋ ಮಚ್ ಸರ್. ತುಂಬ ಎಂಜಾಯ್ ಮಾಡಿದ್ದೀನಿ ಆ್ಯಂಡ್ ತುಂಬ ಕಲ್ತಿದ್ದೀನಿ ಕೂಡ. ನಾನು ಕ್ರೈಸ್ಟ್ ಕಾಲೇಜಲ್ಲಿ ಓದಿದ್ದು ಕೋರ್ಮಂಗ್ಲಲ್ಲಿ. ಅಲ್ಲಿ ಅರ್ಧಕ್ಕರ್ಧ ಜನ ಮಲಯಾಳಿಗಳೇ ಇದ್ದರು. ಸ್ವಲ್ಪ ಲೈಟಾಗಿ ಅಲ್ಲಿ ಇಲ್ಲಿ ಅವಡೆ ಇವಡೆ ಅಂತೆಲ್ಲ ಕಲ್ತ್ಕೊಂಡು ಎಲ್ಲ ಫುಲ್ ಈ ಫಿಲ್ಮ್ಗೆ ಯೂಸ್ ಆಯಿತು ನನಗೆ. ಆ್ಯಂಡ್ ಈ ಸಿನಿಮಾದಲ್ಲಿ ಪೊಲೀಸ್ ಪಾತ್ರ ಮಾಡಿದ್ದೀನಿ. ಲೈಫಲ್ಲಿ ಒನ್ ಟೈಮೇ ಸಿಗೋದು ಅನಿಸುತ್ತೆ ಈ ಆಪರ್ಚುನಿಟಿ. ನೀವೆಲ್ಲ ಅನ್ಕೋತಾ ಇರ್ಬೋದು, ಏನು 5 ಅಡಿ ಇದ್ದಾಳೆ ಇವಳು, ಹೆಂಗೆ ಪೊಲೀಸ್ ಆಫೀಸರ್ ಆಗೋದ್ಲು ಅಂತ. ಆ ಕ್ವೆಶನ್ ದಯವಿಟ್ಟು ಡೈರೆಕ್ಟರ್ ಪ್ರದೀಪ್ ಅವ್ರಿಗೆ ನೀವು ಕೇಳಬೇಕು. ನಾನು ತುಂಬ ಕುತೂಹಲದಿಂದ ಇದ್ದೀನಿ. ನನಗಂತೂ ಸಿಕ್ಕಿದೆ ಚಾನ್ಸು ಅಂತ ನಾನು ಸಿಕ್ಕಾಪಟ್ಟೆ ಇಷ್ಟಪಟ್ಟು ಮಾಡಿರೋ ಪಾತ್ರ ಇದು. ಆ್ಯಂಡ್ ಟೀಸರ್ ತುಂಬ ಚೆನ್ನಾಗಿದೆ ಅಂತ ಅಂದ್ಕೊಂಡಿದ್ದೀನಿ. ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅನಿಸುತ್ತೆ. ಆದಷ್ಟು ಬೇಗ ಚಿತ್ರಮಂದಿರದಲ್ಲಿ ರಿಲೀಸ್ ಆಗುತ್ತೆ. ದಯವಿಟ್ಟು ಎಲ್ಲರೂ ಥಿಯೇಟ್ರಲ್ಲೇ ನೋಡಿ. ಆ್ಯಂಡ್ ನಮ್ಮ ಸಿನಿಮಾಟೋಗ್ರಫರ್ ಆನಂದ್ ಸರ್ ಇಲ್ಲಿದ್ದಾರೆ. ನನ್ರಿ ಸರ್, ಥ್ಯಾಂಕ್ ಯು ಸೋ ಮಚ್. ಅವರಿಂದನೂ ತುಂಬ ಕಲ್ತಿದ್ದೀನಿ. ಮ್ಯೂಸಿಕ್ ಡೈರೆಕ್ಟರ್ ಪೂರ್ಣಚಂದ್ರ ಸರ್, ಜಾನ್ ಆ್ಯಂಡ್ ಅದರ್ ಕೋ ಆರ್ಟಿಸ್ಟ್ ಎಲ್ಲರೂ ಥ್ಯಾಂಕ್ ಯು ಸೋ ಮಚ್. ಮೊದಲನೇದಾಗಿ ಇವತ್ತು ಕಾರ್ಮಿಕರ ದಿನವೂ ಕಾರ್ಮಿಕರ ದಿನವೇ. ನಮ್ಮ ದೇಶ ಮತ್ತು ನಮ್ಮ ಈ ಸಿನಿಮಾ ವಲಯ ಎಲ್ಲ ವಲಯಗಳು ಇವತ್ತು
ಜನಗಳು ಖುಷಿಯಿಂದ ನೆಮ್ಮದಿಯಿಂದ ಆರ್ಥಿಕವಾಗಿ ಭಾಳ ಚೆನ್ನಾಗಿ ಇದ್ದಾರೆ ಅಂದರೆ ಅದಕ್ಕೆ ಕಾರ್ಮಿಕರ ಕಾರಣ. ಹಾಗಾಗಿ ಇವತ್ತು ಅವ್ರನ್ನ ಕಾರ್ಮಿಕರ ದಿನಾಚರಣೆ ದಿನವೇ ನಮ್ಮ ಟೀಸರ್ ಲಾಂಚ್ ಆಗ್ತಿದೆ. ಅದಕ್ಕೆ ಈ ಟೀಸರ್ನ ನಮ್ಮ ಕಾರ್ಮಿಕರಿಗೆ ಅರ್ಪಣೆ ಮಾಡೋಣ. ಥ್ಯಾಂಕ್ ಯು. ಎಲ್ರಿಗೂ ಸ್ವಾಗತ. ವೆಲ್ಕಮ್ ಮಿಸ್ಟರ್ ಜಾನ್. ನಮ್ಮ ನಿರ್ದೇಶಕರು, ಪ್ರದೀಪ್ ನಿರ್ಮಾಪಕರು ಎಲ್ಲರೂ ಇದ್ದೀರಾ, ಸಹ ಕಲಾವಿದರು ಅರ್ಚನಾ, ಸಿದ್ಧಾರ್ಥ್ ಎಲ್ಲರೂ ಇದ್ದೀರಾ, ನಮ್ಮ ಪತ್ರಿಕೋದ್ಯಮ ಛಾಯಾಗ್ರಾಹಕರು ಮನೋಹರ್ ಇವರು ಎಲ್ಲರೂ ಇದ್ದೀರಾ. ಶೇಷ, ಇದರ ಟೈಟ್ಲೇ ತುಂಬ ಚೆನ್ನಾಗಿದೆ. ಶೇಷ ಅಂದರೆ ಒಂದು ಅರ್ಥ ಉಳಿದವರು, ಯಾರು ಉಳ್ಕೊಂಡಿದ್ದಾರೆ ಅಂತ. ಇನ್ನೂ ಒಂದು ಅರ್ಥ ನಾನು ಓದಿದ್ದೇನು ಅಂದರೆ ಸಾವಿಲ್ಲದವನು ಅಂತ, ಅನಂತ ಅಂತ. ಶೇಷ ಅಂದರೆ ಅನಂತ ಅಂತ. ಸೊ ಈ ಕಥೆಗೆ ಟೈಟ್ಲು ಚೆನ್ನಾಗಿದೆ. ಅಫ್ಕೋರ್ಸ್ ಕಥೆಯ ಗುಟ್ಟನ್ನು, ಕಥೆಯ ಬಗ್ಗೆ ನಿರ್ದೇಶಕರು ಹೇಳ್ತಾರೆ ಏನು ಅಂತ. ನಮ್ಮ ಮ್ಯೂಸಿಕ್ ಡೈರೆಕ್ಟ್ರು ಇದ್ದಾರೆ, ವೆಲ್ಕಮ್ ಸರ್. ಬಟ್ ಶೂಟಿಂಗಿನ ನಮ್ಮ ಅನುಭವನ ಹೇಳ್ಬೋದು. ಈಗ ಹೇಗೆ ನೀವು ಇದರಲ್ಲಿ ನೋಡಿದಿರಲ್ಲ ಪೊಲೀಸ್ ಯೂನಿಫಾರ್ಮು, ಇಡೀ ತಂಡ ಡೈರೆಕ್ಟ್ರು ಟೆಕ್ನಿಷಿಯನ್ಸ್ ಬಿಟ್ಟರೆ ಮಿಕ್ಕಿದವರೆಲ್ಲ ನಾವು ಇದೇ ಯೂನಿಫಾರ್ಮಲ್ಲೇ ಇದ್ವಿ. 2 ವರ್ಷನಲ್ಲೇ ಯೂನಿಫಾರ್ಮ್ ಹಾಕ್ತಾಯಿದ್ವಿ. ಇವಾಗ ಪ್ರದೀಪ್ ಅವ್ರಿಗೆ ಹೇಳಿದ್ದೆ, ನಾನು ಎಲ್ಲ ಸಿನಿಮಾಗಳಲ್ಲಿ ಮಾಡಿದ್ದಷ್ಟು ಕಾಸ್ಟ್ಯೂಮ್ ಚೇಂಜು ಇದು ಒಂದೇ ಸಿನಿಮಾಲೇ ಮಾಡಿದ್ದೀನಿ ಅಂತ. ಒಂದೊಂದು ಶಾರ್ಟ್ಗೂ ನಮ್ಮ ಇಲ್ಲಿಯ ಕನ್ನಡದ ಕಾಸ್ಟ್ಯೂಮು, ಪಕ್ಕದ ರಾಜ್ಯದ ಕಾಸ್ಟ್ಯೂಮು, ಕೇರಳದ ಕಾಸ್ಟ್ಯೂಮು, ಮಲಯಾಳಂ ಕಾಸ್ಟ್ಯೂಮ್ ಹಾಕ್ಕೊಂಡು ಮಾಡಿದ್ವಿ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಈ ಕಥೆ ಎಷ್ಟು ನಿಗೂಢವಾಗಿ, ಎಷ್ಟು ಇಂಟೆನ್ಸ್ ಆಗಿದೆಯೋ, ಶೂಟಿಂಗು ಅದೇ ಥರ ಇತ್ತು. ಅಷ್ಟೇ ಅನುಭವ ಆಯಿತು, ಅಷ್ಟೇ ಕಷ್ಟನೂ ಪಟ್ಟಿದ್ದೀವಿ. ಯಾಕೆಂದರೆ ಶೂಟಿಂಗ್ ಕಂಪ್ಲೀಟ್ ಮುಗಿದ ಮೇಲೇ ನಮ್ಮನ್ನು ಬಿಟ್ಟಿದ್ದವರು ಪ್ರದೀಪು. ಒಂದು 10-15 ದಿನಗಳ ಕಾಲ ಡೇ ಆ್ಯಂಡ್ ನೈಟ್ ಕೆಲಸ ಮಾಡಿದ್ದೀವಿ. ತುಂಬ ಚೆನ್ನಾಗಿ ಬಂದಿದೆ. ನಮ್ಮ ಅನುಭವದಲ್ಲಿ ತುಂಬ ಶೂಟಿಂಗು, ಸಿನಿಮಾ ತುಂಬ ಚೆನ್ನಾಗಿ ಮಾಡಿದ್ದಾನೆ ಅಂತ ನಂಬಿಕೆ ಇದೆ. ಏಕೆಂದರೆ ಡಬ್ಬಿಂಗಲ್ಲೂ ನೋಡಿದ್ದೀನಿ, ಭಾಳ ಚೆನ್ನಾಗಿ ಮಾಡಿದ್ದಾರೆ. ಆಗಲಿ, ಸಿನಿಮಾ ಚೆನ್ನಾಗಾಗಲಿ. ಟೀಸರು ತುಂಬ ಚೆನ್ನಾಗೇ ಇದೆ, ಕುತೂಹಲಕಾರಿಯಾಗಿದೆ. ಒಳ್ಳೆಯದಾಗಲಿ ಅಂತ ಹಾರೈಸ್ತೀನಿ. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು.